ಲೋ ಬಳಂಗರಂಗ, ನೋಡೋ ಇಲ್ಲಿ ಎಂತೆಂತ ಕಾನೂನುಗಳು ಬರ್ತಾ ಇದೆ ಅಂತ. ಯಾವ್ದೋ ಹೊಸ ಕಾನೂನು, ರೈಟ್ ಟು ಆಸ್ಕ್ ಅಂತೆ. ರೈಟ್ ಟು ಆಸ್ಕ್ ಅಂದ್ರೆ ಬಲ್ಗಡೆ ನಿಂತ್ಕೊಂಡು ಏನ್ ಬೇಕಾದ್ರೂ ಕೇಳ್ಬೋದಾ? ಅಯ್ಯೋಗಿಂತ ತಗೊಂಬಂದು ರೈಟ್ ಟು ಆಸ್ಕ್ ಅಂದ್ರೆ ಸರ್ಕಾರಿ ನೌಕರನ್ನ ನಾವು ಏನ್ ಬೇಕಾದ್ರೂ ಪ್ರಶ್ನೆ ಕೇಳಬಹುದು, ಅವರು ಅದಕ್ಕೆ ಉತ್ತರ ಹೇಳಬೇಕಾಗತ್ತೆ ಅಂತ ಹೇಳಿದಕ್ಕೂ. ಹಾಗಾದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲಿ ಬೇಕಾದ್ರೂ ತಡ್ದು ನಿಮ್ ಸಂಬಳ ಎಷ್ಟು, ಗಿಂಬಳ ಎಷ್ಟು, ಸಾರಿಗೆ ಎಷ್ಟು, ಜೀರಿಗೆ ಎಷ್ಟು, ಲೋಕಾಯುಕ್ತ ಶ್ರೀಯುತ ವೆಂಕಟಾಚಲಯ್ಯ ಅವ್ರನ್ನ ಕಂಡ್ರೆ ನೀವ್ ಯಾಕೆ ಹೆದರ್ತೀರಾ ಅಂತ ಕೇಳ್ಬೋದಲ್ವಾ? ಮುಲಾಜಿಲ್ದೆ ಕೇಳ್ಬೋದಮ್ಮ. ಉತ್ತರ ಹೇಳಬೇಕಾದ್ದು ಅವರ ಕರ್ತವ್ಯ. ದೇರ್ ಇಸ್ ನೋ ಅದರ್ ಗೋವುನು ಇಲ್ಲ, ಕರುನು ಇಲ್ಲ. ಈ ಲೇಡಿ ಎಂಪ್ಲಾಯ್ ಸಿಕ್ಕಿದ್ರೆ ನಿಮ್ ಒಡವೆ ಎಲ್ಲಿ ತಗೊಂಡ್ರಿ, ಎಷ್ಟು ಸೀರೆ ತಗೊಂಡ್ರಿ, ಅದಕ್ಕೆ ಮ್ಯಾಚ್ ಆಗೋ ಎಷ್ಟು ಚಪ್ಪಲಿ ತಗೊಂಡ್ರಿ ಅಂತ ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಅಲ್ವಾ? ಕೇಳಬಹುದು. ಲೇ ಬಳಂಗರಂಗ, ಅಲ್ಲಿ ನೋಡೋ ಸುವರ್ಕೆ ಬಚ್ಚ ಇನ್ಸ್ಪೆಕ್ಟ್ರು, ಅವರನ್ನೇ ಕೇಳೋಣ ಬಾ. ರೈಸ್ ಇದ್ಮೇಲೆ ಯಾಕೆ ಬಿಡ್ಬೇಕು ನಡಿ. ಅಯ್ಯರೇ ಮೊದ್ಲು ವ್ಯಾಪಾರ ಮಾಡ್ರಿ, ಆಮೇಲೆ ಕೊಟ್ರ ಇದು ಬಂದ್ಬಿಟ್ರು. ಹಲೋ, ಎಕ್ಸ್ಕ್ಯೂಸ್ ಮೀ. ಈಗ ನೋಡು ಕ್ವಶನ್ ಯಾವ ರೀತಿ ಕೇಳ್ತೀನಿ ಅಂತ. ಗಡ್ಡ ಸುರುಕರ್. ಹಲೋ, ತಾವು ಯಾವ ಏರಿಯಾಗೆ ಡ್ಯೂಟಿ ಮೇಲೆ ಬಂದಿರೋದು? ಕಳ್ರಿರೋ ಏರಿಯಾಗೆ. ಏರಿಯಾ ಬರೋದು ಮುಖ್ಯ ಅಲ್ಲಮ್ಮ, ಕಳ್ಳರನ್ನ ಎಷ್ಟು ಜನ ಹಿಡ್ದಿದ್ದೀರಾ, ಅದರಲ್ಲಿ ಹೆಂಗಸರೆಷ್ಟು, ಗಂಡಸರೆಷ್ಟು, ಮಕ್ಕಳೆಷ್ಟು, ಮರಿ ಎಷ್ಟು, ಅದನ್ನ ಮೊದಲ ಹೇಳಿ. ಲೆಕ್ಕನ ಕೋಲಲ್ಲಿ ಕೊಡ್ಬೋದು. ಲಾಟಿಯಲ್ಲಿ ಕೊಡ್ಬೋದಾ ಅಂತ ಇದಾರೆ. ಸಾಲಪ್ಪ ಇರಮ್ಮ. ಹಲೋ, ಐ ವಾಂಟ್ ಆನ್ಸರ್, ಕಮಾನ್. ಏನ್ರಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ಬೇ ಸ್ವಾಮಿ, ನಾವು ನಾಗರಿಕರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರದ ಮೇಲೆ ಉತ್ತರ ಕೊಡ್ಬೇಕು. ನಾನೊಬ್ಬ ಪೊಲೀಸ್ ಆಫೀಸರ್, ನನ್ನ ಕೇಳಕ್ ನೀವ್ ಯಾರ್ರಿ? ನಾನು ಒಬ್ಬ ರೆಸ್ಪೆಕ್ಟೆಡ್ ಪಬ್ಲಿಕ್ ಅಮ್ಮ, ಭಾರತದ ಸತ್ ಪ್ರಜೆ. ನಾನು ಟ್ಯಾಕ್ಸ್ ಪೇಯರ್ ಕೂಡ, ಗೊತ್ತಾ? ನೀವೆಲ್ಲ ಗವರ್ಮೆಂಟ್ ಸರ್ವೆಂಟ್ಸ್. ಈ ಪ್ರಜಾಪ್ರಭುತ್ವದಲ್ಲಿ ನೀವು ನಮ್ಮ ಸಬಾರ್ಡಿನೇಟ್ಸ್. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಕೇಳಿದ್ಯಾ? ಅದರ್ಸ್ಬಿಟ್ಟೆ. ಗಾಡ ಅಂಗಡಿ ಬಿಲ್ ನಾಳೆ ಕಟ್ಬಿಡ. ಏಯ್, ನಾನೆಲ್ಲ ಹೋಗ್ತಾ ಇದೀನಿ, ಸುಮ್ಮನೆ ನಂಗೆ ತಲೆ ಕೆಡಿಸಿ ಅಡ್ಡ ನಿಲ್ಸ್ಬೇಡಿ, ಗೊತ್ತಾಯ್ತಾ? ಮೊದಲು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ರೈಟ್ ಟು ಆಸ್ಕ್ ಅಂತ ರೂಲ್ ಇದೆ, ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಪಾಪ. ರೈಟ್ ಟು ಬೀಟ್ ಅಂತ ಒಂದ್ ಹೊಸ ರೂಲ್ ಇದೆ. ಎಲ್ಲಿದ್ರು ಏನೋ ಓಡಕ್ಕಂತೂ ಆಗಲ್ಲ, ನನಗೆ ಎಕ್ಸರ್ಸೈಸ್ ಮಾಡಿಸ್ತಾರೆ ಬಂದು. ಚಾಪಾತಿ ಕರೆಗ ರೇ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದ್ರ ಬದಲು ಲಾಠಿ ಚಾರ್ಜ್ ಮಾಡ್ತಾನಲ್ಲೋ. ಇರ್ಲಿ ಬಿಡ ಪಾಪ, ರೂಲ್ಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು ಬಾರಿ ಸಿಗಲಿ. ಇನ್ನೊಂದು ಬಾರಿ ಸಿಗ ಬಂದ್ಬಿಟ್ರೆ ಕಷ್ಟ ಆಯ್ತಲ್ಲ. SI ಮತ್ತೆ ಬಂದ್ರೆ ನೀನು ಪ್ರಶ್ನೆ ಕೇಳಬೇಡ, ನೀನ್ ಕೇಳು. ಬೆಳಗಿನಂಗ ಗಾಡಿನ ಲೆಫ್ಟ್ ಪಾರ್ಕ್ ಮಾಡ್ಬೇಕು, ಸ್ವಲ್ಪ ನೋಡಿಕೋ. ಹೋಗ್ಲಿ ಹೋಗ್ಲಿ. ಏನಪ್ಪ ಸೌಂಡು? ಸೈಕಲ್ ಗುದ್ಬಿಟ್ಟಿಯಲ್ಲೋ. ಯಾರಿಗೂ ಯಾರ ನನ್ ಗಾಡಿ ಗುದ್ದಿದ್ದು? ಯಾರ ನಿಮ್ ಕೊಟ್ಟಿದ್ ಲೈಸೆನ್ಸ್? ತೆಗೆ ಲೈಸೆನ್ಸ್. ಬಚ್ಚ ಇನ್ಸ್ಪೆಕ್ಟ್ರು. ತಪ್ಪಿಸ್ಕೊಂಡು ಹೋಗ್ತೀರೇನಾ? ಇನ್ನೊಂದ್ಸರ್ತಿ ಸಿಗಿ ಚಕ್ರ ಬಿಚ್ಚಿ ಟಾಪ್ ಮೇಲೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀರಿ. ಗುದ್ದಕ್ ನನ್ ಗಾಡಿನೇ ಬೇಕಾಗಿತ್ತ, ಬೇರೆ ಗಾಡಿ ಸಿಗ್ಲಿಲ್ವಾ? ಅಯ್ಯೋ, ಇವಾಗ ನಮ್ ನಾದಿಗೇನ ಉತ್ತರ ಹೇಳಿ. ಯಾಕಿಷ್ಟ ತಳಿ ಅಂದ್ರೆ ಮತ್ತೆ ನೆಲಮಂಗ್ಲಾನೆ ವಾಸಿ, ನಮ್ ಊರಿನ ಜನ ತರಲೆಗಳಾಗ್ಬಿಟ್ಟಿದ್ದಾರೆ. ಓ, ನಿಮಗ್ ತಕ್ಕ ಹಾಗೆ ಜನ ಇರ್ಬೇಕಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಏನು, ನನ್ನ ಅಳಿಯಂದ್ರನ್ನೇ ಪ್ರಶ್ನೆ ಮಾಡುವಂತ ಜನರಿದ್ದಾರೆ ಈ ಊರಲ್ಲಿ? ಅಯ್ಯೋ, ಒಬ್ರಿದ್ದಾರೆ ಸೈಡ್ ಡಬಕ್ ಡಾಕ್ಟ್ರು, ಅವರು. ಭಾವ, ಆ ವಿಷಯ ಹಾಳಾಗೋಗ್ಲಿ, ನಾನ್ ಹೇಳಿ ಸೀರೆ ತಗೊಂಬಂದ್ರ? ತಂದಿದ್ದೀನಮ್ಮ. ಹೆಂಡ್ತಿಗ್ ತರದೆ ಹೋದ್ರು ಹೆಂಡ್ತಿ ತೆಂಗಿ ಕೇಳಿದ್ಮೇಲೆ ತರದೆ ಇರ್ತೀನ? ಅಂತೂ ನನ್ನ ಮಗಳು ಕೇಳಿರೋ ಸೀರೆ ತಂದಿದ್ದನ್ನ ಕೇಳಿ ನನ್ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ನೋಡೋಣ, ಎಲ್ಲಿ ಸೀರೆ ತೋರ್ಸಿ. ಏನ್ ಬಾವ ಇದು ಸೀರೆ ಇಷ್ಟೊಂದ್ ಗಲೀಜು? ಸೆಕೆಂಡ್ ಹ್ಯಾಂಡ್ ಸೀರೆ ತಂದ್ರ? ಇಲ್ಲಮ್ಮ, ಫಸ್ಟ್ ಹ್ಯಾಂಡ್ ತಂದಿದ್ದು. ಸೀರೆನ ಸೈಕಲ್ ಅಲ್ಲಿ ಇಟ್ಟಿದ್ನ, ಆ ತರ್ಲೆ ಡಾಕ್ಟರ್ ಗಾಡಿ ಬಂದ್ ನನ್ ಸೈಕಲ್ ಗುತ್ತಾ, ಸೈಕಲ್ ಕೆಳಗ್ ಬಿತ್ತು, ಸೀರೆ ಸೆಕೆಂಡ್ ಹ್ಯಾಂಡ್ ಆಯ್ತು. ಅಲ್ಲ ಅಳಿ ಅಂದ್ರೆ ಅಂತವನ್ನ ಹಾಕ್ಬಿಟ್ರೆ ನೀವು ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಅಷ್ಟ್ರಲ್ಲಿ ನನಗೆ ಚಳ್ಳೆ ಹಣ್ಣು ತಿನ್ಸಿ ಓಡೋಗ್ಬಿಟ್ಟ. ಕಂಡ್ಕೊಂಡವ್ರೆಲ್ಲ ನಿಮ್ಗೆ ಚಳ್ಳೆ ಹಣ್ಣು ತಿನ್ಸ್ವಂಗಾಯ್ತಾ? ಮತ್ತೆ ಹಿಡಿಬೇಕು ಅನ್ನೋಷ್ಟ್ರಲ್ಲಿ ಗಾಡಿ ತಗೊಂಡ್ ಗ್ರೇಟ್ ಎಸ್ಕೇಪ್ ಮಾಯ ಆಗೋಗ್ಬಿಟ್ಟ. ಅವ್ನ್ ನನ್ ಕೈಗೆ ಸಿಗ್ಬೇಕು, ಸಿಗದು ಮನೆ ಬಾಕು ಕೋಣ ಕಟ್ಬಿಡ್ತೀನಿ. ನಮ್ಮನೆಗ ಭಾವ? ಬೇಡ ಬಿಡಮ್ಮ, ಪಕ್ಕದ ಮನೆ ಕಟ್ಟಿದ್ರಾಯ್ತು. ಯಾರ್ ಭಾವ ಅವನು? ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಅಂತ ಡೈಲಾಗ್ ಹೊಡ್ಕೊಂಡು ಆವಾಗ ವೈಕುಂಠ ಸಮಾರಾಧನೆಗೆ ಹೋಗ್ತಾ ಇರ್ತಾನೆ, ಡಾಕ್ಟರ್ ವಿಠಲ್ ರಾವ್ ಅಂತ. ಡಾಕ್ಟರ್ ವಿಠಲ್ ರಾವ್? ಭಾವ,
ಅದೇ ಸೆಂಟ್ರ್ ಬೈಕ್ಲೆ ಕನ್ನಡಕ ಹಣೆ ವಿಭೂತಿ. ಹೌದಮ್ಮ, ನಿನಗೆ ಹೇಗ್ ಗೊತ್ತು? ಭಾವ, ಅವನು ನನ್ ಕ್ಲಾಸ್ಮೇಟ್ ಆಗಿದ್ದ. ನಾವ್ ಅವ್ನ ಕಟ್ಟಲ್ ರಾವ್ ಅಂತ ಕರಿತಾ ಇದ್ವಿ. ಸೌದೆ ಒಡೆಯ ಕ್ಲಾಯಕು ಅಂತ ದರಿದ್ರ ಡಾಕ್ಟರ್ ನಿನ್ ಕ್ಲಾಸ್ಮೇಟ್ ಹೇಗಾಗಿದ್ದ? ಭಾವ, ನೀವ್ ಈ ರೀತಿ ಎಲ್ಲ ಮಾತಾಡ್ಬೇಡಿ. ಅವನು ತುಂಬಾ ಒಳ್ಳೆಯವನು. ಕಾಲೇಜಲ್ಲಿ ಇದ್ದಾಗ ಓದಿದ್ದವನು, ಪಾಸ್ ಮಾಡಿದ್ ನಾನು. ಹೇಗೆ? ಅದೇ ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಪೇಪರ್ ನ ತೋರ್ಸ್ದ, ನಾನ್ ಪಾಸ್ ಆದೆ, ಅವ್ನ್ ಫೇಲ್ ಆದ. ಅದಕ್ಕೆ ಹಣೆ ಬರ ಅಂತ ಒಂದಿರುತ್ತೆ, ಅದನ್ನ ತಪ್ಸಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಭಾವ, ನಾನ್ ಪಾಸ್ ಆಗೋ ಕಾರಣ ಆದ ಕಟ್ಟಲ್ ರಾವ್ನ ನಾನ್ ನೋಡ್ಲೇಬೇಕು. ಅಯೋಗ್ಯನ ಅಯೋಗ್ಯ ಅನ್ಬೇಡಿ, ಯೋಗ್ಯ ಅನ್ನಿ. ನಮ್ ಮನೆಗ್ ಒಂದೇ ಒಂದ್ಸರಿ ಕರ್ಕೊಂಬನ್ನಿ ಭಾವ, ಪ್ಲೀಸ್. ಅದಕ್ಕೆ ಯಾಕಮ್ಮ ಇಷ್ಟೊಂದು ಹೋಗಿರಿದ್ಯಾ? ಕರ್ಕೊಂಬರ್ತಾನೆ ಬಿಡು. ನನ್ನ ಅಳಿಯ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿದ್ಯಾ? ಆಕಾಶಕ್ಕೆ ಬೇಕಾದ್ರೂ ಎಣಿ ಹಾಕ್ತಾನೆ. ಆದ್ರೆ ಹಿಡ್ಕೊಳಕ್ ನಿಮ್ಮಂತವ್ರು ಇರ್ಬೇಕಲ್ಲ. ಇಷ್ಟೊತ್ತಾಯ್ತು, ಕಾರ್ ಕಳಿಸ್ತೀನಿ ಅಂದವ್ರು ಇನ್ನೂ ಬಂದಿಲ್ವಲ್ಲಪ್ಪ. ಅದ್ಗೆ ನೀವ್ ಕಾಯ್ತಾ ಕೂತ್ಕೊಂಡ ತಕ್ಷಣ ಕಾರ್ ಬಂದ್ಬಿಡೋದಕ್ಕೆ ನಿಮ್ಮನ್ ನೀವೇ ಶಬರಿ ಅನ್ಕೊಂಡ್ಬಿಟ್ಟಿದೀರಾ? ನಿಮ್ಗಿಂತ ಚೆನ್ನಾಗ್ ಬಚ್ಚಲ್ ತಿಕ್ಕೋರು, ನಿಮ್ಗಿಂತ ಚೆನ್ನಾಗ್ ಪಾಠ ನಿಮ್ ಕೇಳೋರು, ನಿಮ್ಗಿಂತ ಚೆನ್ನಾಗ್ ಸಮಾಜ ಸೇವೆ ಮಾಡೋ ಸಮಾಜ ಸೇವಕರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಕಾರ್ ಹಾಗೇ ನಮ್ಮ ಮನೆ ತನಕ ಬಂದು ಎಲ್ಲಪ್ಪ ದಮಯಂತಿ ಮನೆ ಅಂತ ಯೂಟರ್ನ್ ತಗೊಂಡ್ ವಾಪಸ್ ಹೊರಟಾಗಿರುತ್ತೆ. ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಏರೋಪ್ಲೇನ್ ಮೇ ಛಾಪಾತಿ ಕರೆಗಾ ರೇ, ರಾಕಿರತ್ತಿನೂ ಕರೆಗರೇ. ಬನ್ನಿ ಬನ್ನಿ ಸುವರ್ಕೆ ಬಚ್ಚೆ. ಸುಮ್ನೆ ರಮ್ಮ, ನಾವೆಂಗಸರ್ಗೆ ಎಸ್ಕೇಬಿ ಅಂತ ಭಯೋದಿಲ್ಲ. ಸಾರಿ ಸುವರ್ಕೆ ಬಚ್ಚೆ ಇನ್ಸ್ಪೆಕ್ಟ್ರೆ. ಏನದ್ಗೆ ನೀವು ಪೊಲೀಸ್ ಅವ್ರನ್ನ ಸೆಕ್ಯೂರಿಟಿ ತರ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲಿ ಟೊಮೆಟೊ ಕೋಳಿ ಮೊಟ್ಟೆ ಹೊಡೆದ್ರೆ ಬೇಕಾಗ್ತಾರಲ್ಲಪ್ಪ. ಸಿಲ್ಲೆ ಪಲ್ಲೆ. ಹೇಳಿ ಇನ್ಸ್ಪೆಕ್ಟ್ರೆ, ಏನ್ ವಿಷಯ? ಇದಾರೆ ನಮ್ಮ ನಿಮ್ಮ ಯಜಮಾನರು ಡಾಕ್ಟರ್ ವಿಠಲ್ ರಾವ್. ಯಾಕೆ, ಯಾವ್ದಾದ್ರು ಪೋಸ್ಟ್ ಮಾರ್ಟಮ್ ಮಾಡ್ಸೋದಿತ್ತಾ? ಇಲ್ಲ, ಇನ್ನೊಬ್ರು ಡಾಕ್ಟರ್ನ ಕರ್ಸಿ ನಿಮ್ಮ ಯಜಮಾನರಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು. ಬರ್ತಿರೋವಾಗ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನೋವಾಗತ್ತೆ ಗೊತ್ತಾ? ಲಲಿತಾ, ಸ್ವಲ್ಪ ಸುಮ್ನೆ ಇರ್ತೀಯಾ? ಯಾಕೆ ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರದ್ದು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು? ಅದು ಒಂದ್ ನಿಮಿಷ. ಹಲೋ, ಸಮಾಜ ಸೇವಕಿ ಲಲಿತಮ್ಮ ಮಾತಾಡ್ತಿರೋದು? ಹಾ ಹೌದೌದು, ಭಾಷಣಕ್ಕೆ ಸಿದ್ಧವಾಗಿದ್ದೀನಿ. ಕಾರ್ ಕಳಿಸ್ತಾ ಇಲ್ವಾ? ನಾನೇ ರಿಕ್ಷಾದಲ್ಲಿ ಬರ್ಬೇಕಾ? ಹಲೋ. ಅದ್ಗೆ ಇವತ್ತಾದ್ರೂ ನನ್ ಮಾತ್ ಕೇಳಿ, ನೀವಾಗ ನೀವೇ ಹಾರ ಶಾಲು ತಗೊಂಡ್ ಹೋಗಿ ಸನ್ಮಾನ ಮಾಡಿಸ್ಕೊಂಡ್ರೆ ಕಿಂಚಿತ್ತು ಗೌರವಾಗಿರಲ್ಲ ನಿಮ್ಗೆ. ಗಾದೆನೆ ಇಲ್ವಾ ಅಮ್ಮ? ಬೇಡ ಬಿಡಿ. ಅದ್ಗೆ ಇವತ್ತು ನಿಮ್ ಹಾರ ನಿಮ್ ಶಾಲು ನೀವೇ ತಗೊಂಡ್ ಹೋಗ್ತಾ ಇದೀರಾ, ಮುಂದೆ ನಿಮ್ ಭಾಷಣಕ್ಕೆ ಜನನು ನೀವೇ ಕರ್ಕೊಂಡು ಹೋಗ್ಬೇಕಾಗತ್ತೆ, ಹುಷಾರು. ಹಲೋ ನೋಡಿ, ನಾನು ಭಾಷಣಕ್ಕೆ ಬರೋಕ್ಕಾಗಲ್ಲ. ನಾನ್ ಬರ್ತಾ ಇದ್ರೆ ಮಯೂರಿನ್ ತರಿಸ್ತೀರಾ? ಬೇಡ 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 ಬೇಡ, ನಂಗೆ ಆಟೋ ಸಿಗದೆ ಇದ್ರು ಪರವಾಗಿಲ್ಲ, ನಾನೇ ನಡ್ಕೊಂಡ್ ಬಂದ್ಬಿಡ್ತೀನಿ. ನಡ್ಕೊಂಡ್ ಬರೋಂತ ಸಾಮಾನ್ಯ ರಾಜಕಾರಣಿ ನಿಮಗ್ ಬೇಡ್ವಾ? ಹಲೋ, ದಯವಿಟ್ಟು. ಹಲೋ ಹಲೋ, ಏನಾಯ್ತಕ್ಕ? ನಾನಾಗೆ ನಡ್ಕೊಂಡ್ ಬರ್ತೀನಿ ಅಂದ್ರು ಬರ್ಬೇಡಿ ಅಂದ್ಬಿಟ್ರಲ್ಲ. ನನ್ ಭಾಷಣ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಸಮಾಜ ಸೇವಕಿ ಲಲಿತಾಂಬ ಅವರೇ, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಸಾರಿ ಇನ್ಸ್ಪೆಕ್ಟ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ನಿಮ್ ಯಜಮಾನ್ರ ಜೊತೆಗೆ ಒಬ್ರು ಕರ್ರಕ್ಕಿದಾರಲ್ಲ, ಹೃದಯಗೆದ್ದ ಗೆಳೆಯ ಆಪ್ತ ಮಿತ್ರ. ಬಿಟ್ಟಿ ರಂಗನಾಥ್ ಅಂತ. ಹೌದು, ಅವ್ರೆ. ಆ ರಂಗನಾಥ್ ನಿಮ್ ಯಜಮಾನ್ರ ಮನೆಗ್ ಬಂದ್ರೆ ನಮಗ್ ಫೋನ್ ಮಾಡಿ, ನಾನು ಬಂದು ಅವ್ರನ್ನ ಹೇಳ್ಕೊಂಡು ಹೋಗ್ಬೇಕು. ಅವ್ರನ್ನ ನೀವ್ ಹೇಳ್ಕೊಂಡು ಹೋಗ್ಬೇಕು? ಅವ್ರು ಬಂದ್ಮೇಲೆ ಅವ್ರನ್ನೇ ಕೇಳಿ, ನನಗ್ ಸುಸ್ತಾಗಿದೆ. ಅಯ್ಯೋ ಇನ್ಸ್ಪೆಕ್ಟ್ರೆ, ಅಯ್ಯೋ ಇವ್ರು ಏನ್ ಎಡ್ವರ್ಟ್ ಮಾಡ್ಕೊಂಡ್ರೋ ಏನೋ. ಅಕ್ಕ, ಡಾಕ್ಟರ್ ಹಾಗೆಲ್ಲ ಎಡ್ವರ್ಟ್ ಮಾಡ್ಕೊಳ್ಳಿಲ್ಲ ಗೊತ್ತಾ? ಅದ್ ಹೇಗೆ ಹೇಳ್ತೀಯಾ? ಹಾಗೆಲ್ಲ ಏನು ಎಡ್ವರ್ಟ್ ಮಾಡ್ಕೊಳ್ಳಿಲ್ಲ ಅಂತ ಕಾರ್ ಶೆಡ್ಡಲ್ಲಿ ನನ್ನ ಹೃದಯ ಪ್ರಾಮಿಸ್ ಮಾಡಿದ್ದಾರೆ. ನಿಮ್ ಅಣ್ಣ ಮಾಡೋ ಕೆಲ್ಸ ಒಂದಾಗಿ ಅಲ್ಲ, ಅದೇನ್ ಮಾಡ್ಕೊಂಡಿದಾರೋ ಏನೋ. ಅಣ್ಣನ್ನೇ ಪೊಲೀಸ್ ಅವ್ರು ಹುಡುಕ್ತಿದ್ದಾರೆ. ಯಾರಿಗೆ ಗೊತ್ತು? ಡಾಕ್ಟ್ರೇ, ಎಲ್ಲಿದ್ದೀರಾ? ಆರಾಮ, ನಾವು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನಾವೇನ್ ಸಮುದ್ರದಲ್ಲಿರೋ ಮೀನುಗಳ? ಇವನು ಬಲೆ ಬಿಸಿದ ತಕ್ಷಣ ಸಿಗಾಕ್ಬಾರ್ಕೆ. ಏನ್ ವಿಷಯ? ಮೇಡಮ್, ಅದು ಲೇ ಬಿಡಲ್ಲ, ನೀನ್ ಮಾಡಿರೋ ಗನಂದಾರಿ ಕೆಲಸ ಮೇಡಮ್ ಹೇಳ್ಕೊಂಡು ನಾನು ಬರ್ತೀನಿ. ಬನ್ರಿ ಈ ಕಡೆ, ಬನ್ರಿ ಈ ಕಡೆ. ಏನ್ರಿ ಅದು ವಿಷಯ? ಏನ್ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಅಣ್ಣ? ಹೌದಾ? ಧೀರ ಧೀರ ತರ ಇರೋ ನಮ್ ಡಾಕ್ಟರ್ ಹಿಡಿಯಕ್ ಬಂದ್ರೆ ಸಿಕ್ಬಿಡ್ತಾರಾ? ತುಂಬಿದ ಕಾವೇರಿ ಹೊಳೆ ತರ ತುಂಬಿದ ಮಾತು ಹೇಳಿದೆ, ಮೆಚ್ಚಿದ ನಿನ್ನನ್ನು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನೀವ್ ಮಾಡ್ಕೊಳ್ಳೋ ಎಡವಟ್ಟುಗಳು ನನ್ನ ರಾಜಕೀಯ ಭವಿಷ್ಯನ ಹಾಳು ಮಾಡ್ಬಾರ್ದು ಅಷ್ಟೇ. ಹಾಗೆ ಸುಮ್ನೆ ನಿನ್ನ ಗಂಡನಿಗಿಂತ ಓಟಿನ ಡಬ್ಬನೇ ಮುಖ್ಯ ಆಗೋಯ್ತಾ? ಡಬ್ಬ ಅಂತಿದ್ದ ಹಾಗೆ. ಅಮ್ಮ, ಭಾವ ಡಾಕ್ಟರ್ನ ಕರ್ಕೊಂಡ್ ಬಂದೇ ಬರ್ತಾರಲ್ವಾ? ಅನುಮಾನನೇ ಬೇಡ. ಅಳಿಯ ಅಂದ್ರೆ ಏನ್ ಸಾಮಾನ್ಯನಾ? ಹನುಮಂತ ಇದ್ದ ಹಾಗೆ. ಮೂಲಿಕೆ ಸಿಗ್ಲಿಲ್ಲ ಅಂದ್ರೆ ಸಂಜೀವಿನಿ ಪರ್ವತನೇ ಹೊತ್ಕೊಂಡ್ ಬಂದಿರ್ತಾನೆ. ಏನ್ ಗ್ಯಾರಂಟಿ? ಅವನೇ ಗ್ಯಾರಂಟಿ. ಅತ್ತೆ ಕೂತ್ಕೊಳ್ಳಿ, ಯಾಕೆ ನಿಂತ್ಕೊಂಡ್ಬಿಟ್ರಿ? ಭಾವ, ಡಾಕ್ಟರ್ ಬಂದ್ರಾ? ಹೋಗಿದ್ದೆ, ಆ ಮನುಷ್ಯ ಸಿಗ್ಲಿಲ್ಲ. ಮನುಷ್ಯ ಅಲ್ಲ, ಡಾಕ್ಟರ್. ಹೌದತ್ತೆ, ಡಾಕ್ಟರ್. ಏನ್ ಭಾವ ನೀವು ಇಷ್ಟೊಂದು ನಿರಾಸೆ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ.